ಕಳೆದ 3 ತಿಂಗಳು ಎಂಥ ಬಿಸಿಲು ಇತ್ತು ಅನ್ನೋದು ಎಲ್ರಿಗೂ ಕೂಡ ಗೊತ್ತು. ರಾಜ್ಯಾದ್ಯಂತನೂ ಕೂಡ ಬೆರು ಬಿಸಿಲಿಗೆ, ಅದರಲ್ಲೂ ಕೂಡ ಹೀಟ್ ವೇವ್ಗೆ, ಅತಿಯಾದ ಉಷ್ಣ ಗಾಳಿಗೆ ಎಲ್ಲರೂ ಕೂಡ ಬಸವಳಿದ್ರು. ಯಾವಾಗಪ್ಪ ಮಳೆ ಬರುತ್ತೆ ಅಂತೇಳಿ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಸೊ ಕೊನೆಗೂ ಕೂಡ ಆ ಮಳೆಗಾಲ ಬರ್ತಾ ಇದೆ, ವರ್ಣ ಆಗಮಿಸ್ತಾ ಇದ್ದಾನೆ. ಕಳೆದ 1 ವಾರದಿಂದ ರಾಜ್ಯದ ಬಹುತೇಕ ಕಡೆಗೆ ಉತ್ತಮವಾದಂಥ ಮಳೆ ಆಗ್ತಾ ಇದೆ. ಇನ್ನು ಕೆಲವು ಕಡೆಗೆ ಮಳೆ ಆಗಬೇಕಾಗಿದೆ. ಈಗಾಗಲೇ ಕರಾವಳಿ ಭಾಗದಲ್ಲಿ, ದಕ್ಷಿಣ ಕರ್ನಾಟಕ ಭಾಗದಲ್ಲಿ, ಅದರಲ್ಲೂ ಕೂಡ ಪಶ್ಚಿಮ ಘಟ್ಟ ಏನಿದೆ ಅಲ್ಲಿ ಉತ್ತಮವಾದಂಥ ಮಳೆ ಆಗ್ತಾ ಇದೆ. ಬೆಂಗಳೂರಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ಕಳೆದ 20 ವರ್ಷಗಳ ಇತಿಹಾಸದಲ್ಲಿ ಈ ಲೆವೆಲ್ಗೆ ಅತಿ ಹೆಚ್ಚಿನ ಉಷ್ಣಾಂಶ ಇರುವಂಥ ದಿನಗಳು ನಾವು ಬೇಸಿಗೆಯಲ್ಲಿ ಕಂಡಿದ್ದಿಲ್ಲ ಅಂತ ಹೇಳಿ ಬಹುತೇಕರು ಎಲ್ಲರೂ ಕೂಡ ತಮ್ಮ ಅನುಭವವನ್ನು ಹೇಳ್ಕೊಳ್ತಾ ಇದ್ದಾರೆ. ಹಾಗಾದರೆ ಈಗ 1 ವಾರದಿಂದ ಸುರಿತಿರುವಂಥ ಮಳೆ ಮುಂದೆ ಹೇಗಿರುತ್ತೆ ಮತ್ತು ನಾಳೆ ಯಾವ ರೀತಿಯಾದಂಥ ವಾತಾವರಣ ಇರುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ. ಅದರ ಮಾಹಿತಿಯನ್ನು ನಾನು ನಿಮಗೆ ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಇದು ಹವಾಮಾನ ಇಲಾಖೆ ಕಾಲಕಾಲಕ್ಕೆ ಕೊಡ್ತಿರುವಂಥ ಮಾಹಿತಿಯನ್ನು ನಾನು ನಿಮಗೆ ಅಪ್ಡೇಟನ್ನು ಮಾಡ್ತಾ ಇದ್ದೀನಿ. ಇವತ್ತು ಆರೆಂಜ್ ಅಲರ್ಟನ್ನು ಬೆಂಗಳೂರಲ್ಲಿ ಈಗಾಗಲೇ ಕೊಟ್ಟಿದ್ದಾರೆ. ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲೂ ಆರೆಂಜ್ ಅಲರ್ಟ್ ಇದೆ. ಇದರ ಜೊತೆಗೆ ಕರಾವಳಿ ಭಾಗದಲ್ಲಿ ಮತ್ತು ದಕ್ಷಿಣ ಕರ್ನಾಟಕ ಭಾಗದಲ್ಲೂ ಕೂಡ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ. ಅಲ್ಲಿ ವಿಂಡ್ ಸ್ಪೀಡ್ 40ರಿಂದ 50 ಕಿಲೋಮೀಟರ್ ಸ್ಪೀಡಲ್ಲಿರುತ್ತೆ. ಈ ಹಿನ್ನೆಲೆಯಲ್ಲಿ ಮೀನುಗಾರರು ಕೂಡ ಸಮುದ್ರಕ್ಕೆ ಇಳಿಯದಂತೆ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಲೂ ಕೂಡ ಹವಾಮಾನ ಇಲಾಖೆ ಮಾಹಿತಿಯನ್ನು ನೀಡಿದೆ. ಇದರ ಜೊತೆಗೆ ಯಾಕೆ ಈ ರೀತಿಯಾಗಿ ಇದ್ದಕ್ಕಿದ್ದಂಗೆ ಮಳೆ ಬರ್ತಾ ಇದೆ? ಮೊದಲು ಮಳೆನೇ ಇದ್ದಿದ್ದಿಲ್ಲ, ವಾತಾವರಣ ಇದ್ದಕ್ಕಿದ್ದಂಗೆ ಯಾಕೆ ಚೇಂಜ್ ಆಯಿತು ಅಂತ ನೋಡೋದಾದರೆ, ದಕ್ಷಿಣದ ಒಳಭಾಗದ ತಮಿಳುನಾಡು ಮತ್ತು ನೆರೆಹೊರೆಯ ಮೇಲೆ ಚಂಡಮಾರುತದ ಪರಿಚಲನೆಯು ಈಗ ದಕ್ಷಿಣ ಕರಾವಳಿ, ತಮಿಳುನಾಡು ಮತ್ತು ನೆರೆಹೊರೆಯಲ್ಲಿ ಅಲ್ಲೆಲ್ಲ ಕೂಡ ಹವಾಮಾನ ವೈಪರೀತ್ಯ ಆಗ್ತಾ ಇದೆ. ಸಮುದ್ರ ಮಟ್ಟದಿಂದ 3 ಕಿಲೋಮೀಟರ್ವರೆಗೂ ಕೂಡ ಎತ್ತರದವರೆಗೆ ನೈಋತ್ಯಕ್ಕೆ ಅದು ವಾಲ್ತಾ ಇದೆ. ಒಂದು ತೊಟ್ಟಿಯು ದಕ್ಷಿಣ ಕರಾವಳಿ ತಮಿಳುನಾಡಿನ ಮೇಲೆ ಚಂಡಮಾರುತದ ಪರಿಚಲನೆ ಅಂದರೆ ಅದರ ಮೂಲಕ ಹೋಗ್ತಾ ಇರೋದು ಉತ್ತರ ಒಳನಾಡುವರೆಗೆ ಸರಾಸರಿ ಸಮುದ್ರ ಮಟ್ಟದಿಂದ ಆಲ್ಮೋಸ್ಟ್ 1 ಕಿಲೋಮೀಟರ್ ಎತ್ತರದಲ್ಲಿ ದಕ್ಷಿಣ ಒಳನಾಡು ಮೂಲಕ ಸಾಗ್ತಾ ಇದೆ. ಈ ಸೈಕ್ಲೋನ್ ಪರಿಚಲನೆ ಏನಿದೆ ಉತ್ತರ ಕೇರಳ ಮತ್ತು ನೆರೆಹೊರೆಯ ಸರಾಸರಿ ಸಮುದ್ರ ಮಟ್ಟದಿಂದ 1.5 ಕಿಲೋಮೀಟರ್ ಮತ್ತು 5.8 ಕಿಲೋಮೀಟರ್ ನಡುವೆ ಇರಿದೆ. ಈ ಹಿನ್ನೆಲೆಯಲ್ಲಿ ಹವಾಮಾನ ಇಲಾಖೆನೂ ಕೂಡ ಸಾಕಷ್ಟು ಮಾಹಿತಿಯನ್ನು ನೀಡಿರೋದು. ಈ ಹಿನ್ನೆಲೆಯಲ್ಲಿ ಹವಾಮಾನ ವೈಪರೀತ್ಯನೂ ಕೂಡ ಆಗ್ತಾ ಇದೆ, ಮಳೆ ಕೂಡ ಅದರ ಎಫೆಕ್ಟ್ ಏನಾಗ್ತಾ ಇದೆ ನೈಋತ್ಯ ಭಾಗದಲ್ಲಿ, ನಿಮಗೆ ಅಂಡಮಾನ್ ನಿಕೋಬಾರ್ ಭಾಗದಲ್ಲಿ ಹೆಚ್ಚು ನಿಮಗೆ ವಾಯುಭಾರ ಕುಸಿತ ಆಗ್ತಿರೋ ಕಾರಣಕ್ಕಾಗಿ ಇಲ್ಲಿ ಮಳೆ ಆಗ್ತಾ ಇದೆ ಅಂಥೇಳಿ ಮಾಹಿತಿಯನ್ನು ನೀಡ್ತಾ ಇರೋದು. ಹಾಗಾದರೆ ಮುಂದಿನ 7 ದಿನಗಳ ಕಾಲ ಹೇಗಿರುತ್ತೆ ಅನ್ನೋದರ ಕಾಮನ್ ಮಾಹಿತಿಯನ್ನು ಈಗಾಗಲೇ ನಾನು ನಿಮಗೆ ಬೆಳಗಿನ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಭಾಳ ಪ್ರಮುಖವಾಗಿ ಕೊಡ್ತಾ ಇರೋದೇನೆಂದರೆ, ಇವತ್ತು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಭಾಗದಲ್ಲೆಲ್ಲೂ ಕೂಡ ಮಳೆ ಆಗುತ್ತೆ ಅಂಥೇಳಿ ಮಾಹಿತಿ ನೀಡಿದರೆ, ಈಗಾಗಲೇ ಹಲವು ಕಡೆಗೆ ಮಳೆ ಶುರುವಾಗಿದೆ ಅಂತಲೂ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದರ ಜೊತೆಗೆ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಉತ್ತಮವಾದಂಥ ಮಳೆ ಆಗ್ತಾ ಇದೆ. ಪಶ್ಚಿಮ ಘಟ್ಟಗಳಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಅಲ್ಲಿ ಅಲರ್ಟನ್ನು ಕೂಡ ಘೋಷಣೆಯನ್ನು ಮಾಡಿದ್ದಾರೆ. ಯಾಕಂದರೆ ಶಿವಮೊಗ್ಗ, ಚಿಕ್ಕಮಗಳೂರು, ನಿಮಗೆ ಹಾಸನ ಭಾಗದಲ್ಲೂ ಕೂಡ ಉತ್ತಮವಾದಂಥ ಮಳೆ ಆಗ್ತಾ ಇದೆ. ಇನ್ನು ನಿಮಗೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ನಿಮ್ಮ ಉಡುಪಿ ಜಿಲ್ಲೆಯ ಕೆಲವು ಜಿಲ್ಲೆಗಳಲ್ಲಿ ಅಂದರೆ ಕೆಲ ಏರಿಯಾಗಳಲ್ಲಿ ಮಾತ್ರ ಮಳೆ ಆಗ್ತಾ ಇದೆ. ಇದು ಇನ್ನೊಂದು ವಾರನೂ ಕೂಡ ಅಂದರೆ ಇವತ್ತಿನಿಂದ ನಿಮಗೆ ಸೋಮವಾರದಿಂದ ಶನಿವಾರ ಭಾನುವಾರದವರೆಗೂ ಕೂಡ ಮಳೆ ಇರಲಿದೆ. ಉತ್ತಮವಾದಂಥ ಮಳೆ ಆಗುತ್ತೆ. ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಆದರೆ ಉತ್ತರ ಕರ್ನಾಟಕದ ಭಾಗದ ಜಿಲ್ಲೆಗಳಿಗೆ ಅನುಕೂಲ ಆಗುತ್ತೆ. ಮಳೆ ಆಗಬೇಕು ಅಂತಲೂ ಎಲ್ಲರೂ ಕೂಡ ಬಯಸ್ತಾರೆ. ಅಲ್ಲಿ ಮಳೆ ಎಷ್ಟು ಆಗಬೇಕೋ ಅದಕ್ಕಿಂತನೂ ಹೆಚ್ಚು ಮಲೆನಾಡು ಭಾಗದಲ್ಲಿ, ಪಶ್ಚಿಮ ಘಟ್ಟ ಭಾಗದಲ್ಲಿ ಮಳೆ ಆದರೆ ನಮಗೆ ತುಂಗಭದ್ರಾ ಜಲಾಶಯ ಮೂಲಕ ನೀರು ಹರಿದು ಬರುತ್ತೆ. ಆವಾಗ ನಾವು ಭತ್ತ ಬೆಳಿಬೋದು ಅಂತೇಳಿ ರೈತರೆಲ್ಲರೂ ಕೂಡ ತಮ್ಮ ಆಸೆಯನ್ನು ವ್ಯಕ್ತಪಡಿಸ್ತಾರೆ. ಇದು ಸದ್ಯದ ಪರಿಸ್ಥಿತಿ. ಆದರೆ ಇನ್ನು ಕರಾವಳಿ ಭಾಗದಲ್ಲೂ ಕೂಡ ಇನ್ನೊಂದು ವಾರ ಮಳೆ ಇದೆ. ಇದರಲ್ಲಿ 3 ದಿನಗಳ ಕಾಲ ಎಚ್ಚರಿಕೆಯನ್ನು ಕೂಡ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ. ಅಂದರೆ ಭಾರಿ ಮಳೆ ಆಗುತ್ತೆ ಅಂತಲೂ ಕೂಡ ಮಾಹಿತಿಯನ್ನು ನೀಡಿರೋದು. ಇನ್ನು ಉತ್ತರ ಒಳನಾಡಿನ ಭಾಗಗಳು ಭಾಳಷ್ಟು ಜಿಲ್ಲೆಗಳಿಗೆ ಮಳೆ ಆಗಿಲ್ಲ, ಯಾವಾಗ ಮಳೆ ಆಗುತ್ತೆ ಅಂತಲೂ ಕೂಡ ಕೇಳೋರಿದ್ದಾರೆ. ಅದಕ್ಕೆ ಈಗಾಗಲೇ ನಾನು ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀನಿ. ಮತ್ತೊಂದು ಸಾರಿ ನಿಮಗೆ ತುಂಬ ಸಂಕ್ಷಿಪ್ತವಾಗಿ ಕೊಡೋದಾದರೆ, ನಿಮಗೆ ಮುಂದಿನ ಅಂದರೆ ಇವತ್ತಿನ ದಿನದ ಮಾಹಿತಿಯನ್ನು ನಿಮಗೆ ಆಲ್ಮೋಸ್ಟ್ ಎಲ್ಲ ಕೊಟ್ಟಿದ್ದೀನಿ. ಇನ್ನು ನಾಳೆಯಿಂದ ಮಳೆ ಹೇಗಾಗುತ್ತೆ ಅನ್ನೋದು ಭಾಳ ಪ್ರಮುಖವಾಗಿ
ನಾಳೆ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಪ್ರತ್ಯೇಕ ಸ್ಥಳಗಳಲ್ಲಿ ಭಾರಿ ಮಳೆ ಆಗುತ್ತೆ, ಗುಡುಗು ಸಹಿತ ಮಳೆಯಾಗಲಿದೆ. ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗ ಇವೆಲ್ಲ ಕೂಡ ಮಲೆನಾಡು ಭಾಗದ ಜಿಲ್ಲೆಗಳು. ಇಲ್ಲೂ ಕೂಡ ಭಾರಿ ಮಳೆ ಆಗುತ್ತೆ, ಗುಡುಗು ಸಹಿತ ಮಳೆ ಆಗುತ್ತೆ. 40ರಿಂದ 50 ಕಿಲೋಮೀಟರ್ ಸ್ಪೀಡಲ್ಲಿ ಮಳೆ ಆಗಲಿದೆ ಅಂತಲೂ ಕೂಡ ಮಾಹಿತಿ ಇದೆ. ಹಗುರದಿಂದ ಸಾಧಾರಣ ಮಳೆ ಆಗುತ್ತೆ ಅನ್ನುವಂಥ ಮಾಹಿತಿ ಇರೋದು. ಉತ್ತರ ಕನ್ನಡ ಜಿಲ್ಲೆಯ ಪ್ರತ್ಯೇಕ ಸ್ಥಳಗಳಲ್ಲೂ ಕೂಡ ಇದೇ ರೀತಿಯಾದಂಥ ವಾತಾವರಣ ಮುಂದುವರಲಿದೆ. ಇದ್ರ ಜೊತೆಗೆ ಬಾಗಲಕೋಟೆ, ಬೆಳಗಾವಿ, ಬೀದರ್, ಧಾರವಾಡ, ಗದಗ, ಹಾವೇರಿ, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯಪುರ, ಯಾದಗಿರಿ ಜಿಲ್ಲೆಗಳಲ್ಲೂ ಕೂಡ ಹೆಚ್ಚಿನ ಮಳೆ ಆಗುತ್ತೆ. ಅಲ್ಲೂ ಕೂಡ ಗುಡುಗು ಸಹಿತ ಮಳೆ ಆಗಲಿದೆ ಅಂತಲೂ ಕೂಡ ಮಾಹಿತಿ ಇದೆ. ಇದ್ರ ಜೊತೆಗೆ ಬಳ್ಳಾರಿ ಜಿಲ್ಲೆಯಲ್ಲೂ ಕೂಡ ಮಳೆ ಆಗಿದ್ದಿಲ್ಲ, ನಿನ್ನೆ ಒಂದಷ್ಟು ಮಳೆ ಆಗಿದೆ. ಸೊ ಇವತ್ತು ಕೂಡ ಮಳೆ ಆಗುತ್ತೆ ಅಂಥೇಳಿ ಮಾಹಿತಿ ಇದೆ. ನಾಳೆನೂ ಕೂಡ ಜೋರು ಮಳೆ ಆಗುತ್ತೆ ಅಂಥೇಳಿ ಮಾಹಿತಿಯನ್ನು ಹವಾಮಾನ ಇಲಾಖೆ ಕೊಡ್ತಾ ಇರೋದು. ಇದ್ರ ಜೊತೆಗೆ ಬೆಂಗಳೂರು ಗ್ರಾಮಾಂತರದ ಮಾಹಿತಿಯನ್ನು ಕೂಡ ನಿಮಗೆ ಕೊಟ್ಟಿದ್ದೇನೆ. ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಹಾಸನ, ಕೋಲಾರ, ಮಂಡ್ಯ, ಮೈಸೂರು ಭಾಗದಲ್ಲಿ ಕೆಲವು ಜಿಲ್ಲೆಗಳಲ್ಲಿ, ಅಂದರೆ ಕೆಲವು ಏರಿಯಾಗಳಲ್ಲಿ, ಕೆಲವು ಪ್ರದೇಶಗಳಲ್ಲಿ ಗುಡುಗು ಸಹಿತ ಮಳೆ ಆಗುತ್ತೆ. 40ರಿಂದ 50 ಕಿಲೋಮೀಟರ್ ವಿಂಡ್ ಸ್ಪೀಡ್ ಇರುತ್ತೆ. ರಾಮನಗರ, ತುಮಕೂರು, ವಿಜಯನಗರ ಜಿಲ್ಲೆಗಳಲ್ಲೂ ಕೂಡ ಮಳೆ ಆಗುತ್ತೆ ಅಂಥೇಳಿ ಮಾಹಿತಿ ಇದೆ. ಹಾಗಾದರೆ ಈ ಮಳೆ ಎಷ್ಟು ದಿನ ಇರುತ್ತೆ ಅನ್ನೋ ಪ್ರಶ್ನೆಗೂ ಕೂಡ ಈ ಒಂದು ವಾರ ಎಲ್ಲ ಕೂಡ ಉತ್ತಮವಾದಂಥ ಮಳೆ ಇದೆ. ರಾಜ್ಯದಲ್ಲಿರುವಂಥ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಉತ್ತಮ ಮಳೆ ಆಗುತ್ತೆ ಅಂಥೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡ್ತಾ ಇದೆ. ಇದರಲ್ಲಿ 17 ಜಿಲ್ಲೆಗಳಿಗೆ ನಿನ್ನೆ ಅಲರ್ಟನ್ನು ಘೋಷಣೆ ಮಾಡಿತ್ತು. ಅದು ಕಾಲಕ್ಕೆ ಅದು ಬದಲಾಗ್ತಾ ಹೋಗುತ್ತೆ. ಇವತ್ತು ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಿದ್ರು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ. ಆದರೆ ವಾಸ್ತವವಾಗಿ ನೋಡ್ತಾ ಹೋದರೆ ಇವತ್ತು ಹೆಚ್ಚಿನ ಮಳೆ ಆಗಿಲ್ಲ. ಈಗ ಮಳೆ ಆಗ್ತಿದೆ ಅಂಥೇಳಿ ಮಾಹಿತಿ ಲಭ್ಯ ಆಗ್ತಿದೆ. ರಾತ್ರಿ ಮಳೆ ಬಂದರೂ ಕೂಡ ಬರ್ಬೋದು, ಭಾರಿ ಮಳೆ ಆಗುವಂಥ ಸಾಧ್ಯತೆಯೂ ಕೂಡ ಇದೆ. ಈ ಒಂದು ವಾರ ನೀವೇನಾದರೂ ಟೂರ್ ಪ್ಲಾನ್ ಮಾಡ್ಕೊಂಡಿದ್ರೆ ಅಥವಾ ಬೇರೆ ಬೇರೆ ಏರಿಯಾಗಳಿಗೆ, ನಿಮ್ಮ ಊರುಗಳಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ, ಸಾಧ್ಯ ಆದರೆ ಅವಾಯ್ಡ್ ಮಾಡ್ಲಿಕ್ಕಾಗತ್ತಾ ನೋಡಿ. ಯಾಕಂದರೆ ಪಶ್ಚಿಮ ಘಟ್ಟಗಳಲ್ಲಿ ಉತ್ತಮವಾದಂಥ ಮಳೆ ಆಗ್ತಾ ಇದೆ. ಅಲ್ಲೇನಾದರೂ ಟೂರ್ ಹೋಗಬೇಕು ಅನ್ನೋ ರೀತಿ ಅಥವಾ ತೀರ್ಥಕ್ಷೇತ್ರಗಳಿಗೆ, ಧರ್ಮಕ್ಷೇತ್ರಗಳಿಗೆ ಹೋಗಬೇಕು ಅನ್ನೋ ರೀತಿ ಇದ್ದರೆ ಒಂದಷ್ಟು ಯೋಚನೆ ಮಾಡೋದು ಒಳ್ಳೆಯದು ಅನ್ನೋದು ನನ್ನ ಅನಿಸಿಕೆ. ಸೊ ಇದು ಓವರಾಲ್ ಆಗಿ ನಿಮಗೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಇನ್ನೊಂದು ವಾರನೂ ಕೂಡ ಇದೇ ರೀತಿಯಾದಂಥ ಮಳೆ ಇದೆ. ಇವತ್ತೊಂದು ದಿನ ಅಲರ್ಟನ್ನು ಕೊಟ್ಟಿದ್ರು, ಆರೆಂಜ್ ಅಲರ್ಟ್. ನಾಳೆಯಿಂದ ಯಾವುದೇ ರೀತಿಯಾದಂಥ ಅಲರ್ಟ್ ಇಲ್ಲ. ಬಟ್ ಇದು ಕಾಲಕ್ಕೆ ಬದಲಾಗ್ತಾನೆ ಹೋಗುತ್ತೆ. ಹವಾಮಾನ ಇಲಾಖೆ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗುತ್ತೆ, ಅಪ್ಡೇಟ್. ಯಾಕಂದರೆ ಹವಾಮಾನ ವೈಪರೀತ್ಯ ಹೇಗೆ ಆಗುತ್ತೆ ಅದರ ಹಿನ್ನೆಲೆಯಲ್ಲಿ ಮಾರ್ಪಾಡುಗಳನ್ನು, ಬದಲಾವಣೆಗಳೆಲ್ಲವನ್ನು ಕೂಡ ಮಾಡಿಕೊಳ್ಳುತ್ತೆ. ನಮ್ಮ ಎಚ್ಚರಿಕೆಗಳಲ್ಲೂ ಕೂಡ ನಾವು ಇರೋದು ಒಳ್ಳೆಯದು. ಭಾರಿ ಮಳೆ, ಬರೀ ಮಳೆ ಮಾತ್ರ ಅಲ್ಲ, ಅದರ ಎಫೆಕ್ಟ್ ಏನಂದರೆ ಬಿರುಗಾಳಿ ಏನಿದೆಯಲ್ಲ, ಬಿರುಗಾಳಿ ಭಾಳ ದೊಡ್ಡ ಎಫೆಕ್ಟ್. ಬಿರುಗಾಳಿಗೆ ನಿಮಗೆ ವಿದ್ಯುತ್ ಕಂಬಗಳು, ನಿಮಗೆ ಗಿಡ ಮರಗಳು, ಇದರ ಜೊತೆಗೆ ಭಾಳಷ್ಟು ಸಮಸ್ಯೆ ಆಗ್ತಾ ಇರೋದೇನೆಂದರೆ ನಿಮಗೆ ಇವುಗಳ ಜೊತೆಗೂ ಕೂಡ ಶೆಡ್ಸು ಇವೆಲ್ಲ ಇರ್ತವೆ. ಮಳೆ ಗಾಳಿಗೆ ಏನೇನು ಬಂತಂದ್ರೆ ಎಲ್ಲೂ ಕೂಡ ಕಿತ್ತು ಬಿದ್ದು ಹೋಗುತ್ತೆ. ಸಾಕಷ್ಟು ಅನಾಹುತಗಳಾಗ್ತವೆ. ರಸ್ತೆ ಬದಿಯಲ್ಲಿ ವೆಹಿಕಲ್ಗಳನ್ನು ನಿಲ್ಲಿಸಿರ್ತೀವಿ, ಕಾರು. ಲಾಸ್ಟ್ ವೀಕ್ ಬೆಂಗಳೂರಲ್ಲಿ ಆದಂಥ ಘಟನೆಗಳನ್ನು ನೋಡ್ತಾ ಹೋದರೆ ಒಂದು ಟೆಂಪೋ ಟ್ರಾವೆಲರು, 4-5 ಕಾರುಗಳು ಸಾಕಷ್ಟು ಜಖಮ್ಗೊಂಡು ಹೋಗ್ಬಿಟ್ಟು ಏನು ಮಾಡಲಿಕ್ಕಾಗೋದಿಲ್ಲ. ಆ ರೀತಿಯಾದಂಥ ಪ್ರಕೃತಿಗೆ ನಾವು ಯಾರು ದೊಡ್ಡವರು ಅಲ್ಲೇ ಅಲ್ಲ. ಸೊ ನಮ್ಮ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋದು ಒಳ್ಳೆಯದು. ಸೊ ಇನ್ನೊಂದು ವಾರ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರದಲ್ಲಿ ಮಳೆ ಆಗುತ್ತೆ. ಅದೇ ರೀತಿಯಾಗಿ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲೂ ಕೂಡ ಉತ್ತಮ ಮಳೆ ಆಗುತ್ತೆ ಅಂತೇಳಿ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ. ನಮಸ್ಕಾರ.